ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಸಖತ್ ಟ್ರೆಂಡಿಂಗ್ ನಲ್ಲಿರೋ ಕ್ರೀಡೆ ಯಾವುದು ಗೊತ್ತೇ? ಅದೇ ಪಿಕಲ್ ಬಾಲ್. ಈಗ ಈ ಕ್ರೀಡೆಯ ಜ್ವರ ನಮ್ಮ ದಕ್ಷಿಣ ಭಾರತಕ್ಕೂ ಜೋರಾಗಿಯೇ ಅಂಟಿಕೊಂಡಿದೆ. ಹೌದು, ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆದ 2ನೇ ಸೌತ್ ಝೋನ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಕರ್ನಾಟಕದ ಪಡೆ ಹಂಗಾಮ ಸೃಷ್ಟಿಸಿದೆ. ಹೈದರಾಬಾದ್ನ ಕೊಂಪಲ್ಲಿಯಲ್ಲಿರುವ ಅತ್ಯಾಧುನಿಕ ದಿ ಹಬ್ ಪಿಕಲ್ ಬಾಲ್ ಸ್ಟೇಡಿಯಂನಲ್ಲಿ ಈ ಪ್ರತಿಷ್ಠಿತ ಟೂರ್ನಮೆಂಟ್ ನಡೆಯಿತು. ಆಲ್ ಇಂಡಿಯಾ ಪಿಕಲ್ ಬಾಲ್ ಅಸೋಸಿಯೇಷನ್ ಮತ್ತು ತೆಲಂಗಾಣ ಕ್ರೀಡಾ ಪ್ರಾಧಿಕಾರದ ಮಾರ್ಗದರ್ಶನದಲ್ಲಿ ನಡೆದ ಈ ಪಂದ್ಯಾವಳಿಯಲ್ಲಿ ದಕ್ಷಿಣ ಭಾರತದ 6 ಪ್ರಮುಖ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಬರೋಬ್ಬರಿ 350ಕ್ಕೂ ಹೆಚ್ಚು ಸ್ಟಾರ್ ಆಟಗಾರರು ಭಾಗವಹಿಸಿದ್ರು. ಕಾಂಪಿಟೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ನಲ್ಲಿತ್ತು. ನಮ್ಮ ಕರ್ನಾಟಕದಿಂದ ಏನು ಹೈದರಾಬಾದ್ಗೆ ದಕ್ಷಿಣ ಭಾರತದ ಪಿಕಲ್ ಬಾಲ್ ಟೂರ್ನಮೆಂಟ್ ಹೋಗ್ತಾ ಎಲ್ಲರಿಗೂ ಶುಭವಾಗಲಿ. ಅದೇ ಥರ ಏನು ಇವತ್ತು ನಮ್ಮ ರಜತ್ ಸರ್ ಇರ್ಬೋದು, ಆಮೇಲೆ ನಮ್ಮ ಗಂಗಾಧರ್ ಇರ್ಬೋದು, ಪ್ರತಿಯೊಬ್ಬರು ಇವತ್ತು ಏನು ನೀವು ಅದಕ್ಕೆ ಹೋಗೋದಕ್ಕೆ ನಮ್ಮ ಸಹಕಾರ ನಾವೆಲ್ಲ ಕೊಡ್ತೀವಿ. ಆದರೆ ಅಸಲಿ ಮಜಾ ಶುರುವಾಗಿದ್ದೇ ನಮ್ಮ ಕರ್ನಾಟಕದ ಆಟಗಾರರು ಕೋರ್ಟಿಗೆ ಹೇಳಿದಾಗ. ಕರ್ನಾಟಕದಿಂದ ಒಟ್ಟು 27 ಮಂದಿ ವೀರರು ಭಾಗವಹಿಸಿದ್ರು. ಇವರು 3 ದಿನಗಳ ಕಾಲ ಎದುರಾಳಿಗಳಿಗೆ ಬೆವರಿಳಿಸಿಬಿಟ್ರು. ಮೊದಲನೇ ದಿನ ಅಂಡರ್ 12 ಬಾಲಕರ ಸಿಂಗಲ್ಸ್ನಲ್ಲಿ ಶ್ರೀಹರಿ ಶತಾಂಶು ಚಿನ್ನವನ್ನ ಗೆದ್ದುಕೊಂಡ್ರೆ, ಅದೇ ವಿಭಾಗದಲ್ಲಿ ಶ್ರೇಷ್ಠ ಮನೋಹರ್ಗೆ ಬೆಳ್ಳಿ ಲಭಿಸಿತು. ಇನ್ನು ಅಂಡರ್ 12 ಬಾಲಕಿಯರ ಸಿಂಗಲ್ಸ್ನಲ್ಲಿ ಲಿಖಿತ ಕೊಳ್ಳಿಗೆ ಕಂಚು ಸಿಕ್ಕಿದ್ದು, ಅಂಡರ್ 14 ಬಾಲಕಿಯರ ಸಿಂಗಲ್ಸ್ನಲ್ಲೂ ಲಿಖಿತ ಕಂಚು ಗೆದ್ದಿದ್ದಾರೆ. 19+ ಪುರುಷರ ಓಪನ್ ಸಿಂಗಲ್ಸ್ನಲ್ಲಿ ಶೌರ್ಯ ರಾಜ್ ಹಾಗೂ 35+ ಮೆನ್ ಸಿಂಗಲ್ಸ್ನಲ್ಲಿ ಸುಧಾಕರ್ ಕಂಚನ್ನ ಗೆದ್ದು ಮೊದಲ ದಿನ ಮುಗಿಸಿದ್ರು. 2ನೇ ದಿನವೂ ಅಂಡರ್ 12 ಬಾಲಕರ ಡಬಲ್ಸ್ನಲ್ಲಿ ಹಿತ್ವಿಕ್ ವೈಎಸ್ ಹಾಗೂ ಶ್ರೀಹರಿ ಶತಾಂಶು ಚಿನ್ನ ಗೆದ್ದುಕೊಂಡ್ರೆ, ಇದೇ ಜೋಡಿ ಅಂಡರ್ 14 ಬಾಲಕರ ಡಬಲ್ಸ್ನಲ್ಲೂ ಕಂಚನ್ನ ಗೆದ್ದು ಬೀಗಿದ್ರು. ಅಂಡರ್ 14 ಬಾಲಕಿಯರ ಡಬಲ್ಸ್ನಲ್ಲಿ ಕೀರ್ತಿ ವೈಎಸ್ ಹಾಗೂ ಲಿಖಿತಾ ಕೊಳ್ಳಿ ಚಿನ್ನಕ್ಕೆ ಕೊರಳೊಡ್ಡಿದ್ರು. ನಂತರ 19+ ನಲ್ಲಿ ಚೈತ್ರ ಪಾಟೀಲ್ ಹಾಗೂ ಹರಿಪ್ರಿಯ ಜೋಡಿ ಕಂಚನ್ನ ಗೆದ್ದು ಬೀಗಿದ್ರೆ, 35+ ಮೆನ್ಸ್ ಡಬಲ್ಸ್ನಲ್ಲಿ ಮಯೂರ್ ಶ್ರೀನಿವಾಸ್ ಹಾಗೂ ನವೀನ್ ಜೋಡಿ ಕಂಚು ಗೆದ್ದು ಬೀಗಿದ್ರು. ಮೊದಲ 2 ದಿನಗಳ ರೀತಿಯಲ್ಲೇ ಕೊನೆಯ ದಿನವೂ ಕರ್ನಾಟಕಕ್ಕೆ ಅಂಡರ್ 12 ಮಿಶ್ರ ಡಬಲ್ಸ್ನಲ್ಲಿ ಶ್ರೀಹರಿ ಶತಾಂಶು ಹಾಗೂ ಕೀರ್ತಿ ಚಿನ್ನವನ್ನ ತಂದಿಟ್ರೆ, ಅದೇ ವಿಭಾಗದಲ್ಲಿ ಹಿತ್ವಿಕ್ ಹಾಗೂ ಲಿಖಿತ ಕೊಳ್ಳಿ ಬೆಳ್ಳಿ ತಂದಿಟ್ರು. ಅಂಡರ್ 14 ಮಿಶ್ರ ಡಬಲ್ಸ್ನಲ್ಲೂ ಶ್ರೀಹರಿ ಶತಾಂಶು ಹಾಗೂ ಲಿಖಿತ ಕೊಳ್ಳಿ ಚಿನ್ನದ ಬೇಟೆಯಾಡಿದ್ರು. ಅದೇ ವಿಭಾಗದಲ್ಲಿ ಹಿತ್ವಿಕ್ ಹಾಗೂ ಕೀರ್ತಿ ಜೋಡಿ ಬೆಳ್ಳಿ ಗೆದ್ರೆ, ಚೈತ್ರ ಪಾಟೀಲ್ ಹಾಗೂ ಮಯೂರ್ ಶ್ರೀನಿವಾಸ್ 19+ ಮಿಶ್ರ ಡಬಲ್ಸ್ನಲ್ಲಿ ಕಂಚನ್ನ ಗೆದ್ರು. ಈ ಮೂಲಕ ಕರ್ನಾಟಕದ ಅಥ್ಲೇಟ್ಸ್ 5 ಚಿನ್ನ, 3 ಬೆಳ್ಳಿ ಮತ್ತು 8 ಕಂಚಿನ ಪದಕಗಳನ್ನ ಮುಡಿಗೇರಿಸಿಕೊಂಡು ಟೂರ್ನಿಮೆಂಟ್ನಲ್ಲಿ ಸಂಪೂರ್ಣ ಮೇಲುಗೈ ಸಾಧಿಸಿತು. ಮೊದಲನೇದಾಗಿ ಕ್ರೀಡಾಪಟುಗಳಿಗೆ ಶುಭಾಶಯ ಕೋರಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಜೂನಿಯರ್ಸ್ ಸೆಗ್ಮೆಂಟ್ ಏನು ಆಡಿದ್ರು ಕ್ಯಾಟಗರಿ ತುಂಬ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಏನು ಕರುನಾಡಿಗೆ ಒಂದು ಹೆಮ್ಮೆಯಾದಂಥ ಆಟವನ್ನು ಪ್ರದರ್ಶನ ಮಾಡಿದ್ದಾರೆ. ಇದಕ್ಕೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ಮುಂದಿನ ದಿನದಲ್ಲಿ ಇದೇ ರೀತಿ ಉತ್ಸಾಹ ಇನ್ನಷ್ಟು ತುಂಬೋದಕ್ಕೆ ನಾವು 360 ಡೇಸು ಕಾರ್ಯಕ್ರಮಗಳು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇನ್ನಷ್ಟು ಒಳ್ಳೆಯ ವಿಚಾರ ಏನು ಅಂದರೆ 5 ಗೋಲ್ಡು, 3 ಸಿಲ್ವರು, 8 ಬ್ರಾನ್ಸ್ ಬಂದಿರೋದು ಖುಷಿಯಾದಂಥ ವಿಚಾರ. ಇನ್ನೂ ಹೆಚ್ಚು ನಿರೀಕ್ಷೆ ಮಾಡ್ತಾಯಿದ್ವಿ. ಆದರೂ ಸೀನಿಯರ್ಸ್ ಕ್ಯಾಟಗರಿ ಮತ್ತು ಬೇರೆ 35+ ಕ್ಯಾಟಗರಿಯಲ್ಲಿ ಕೂಡ ಅತ್ಯುತ್ತಮವಾದ ಪ್ರದರ್ಶನ ನೀಡಿ ಕರ್ನಾಟಕಕ್ಕೆ ಇವತ್ತು ಎಲ್ಲರೂ ಕರ್ನಾಟಕ ಪ್ಲೇಯರ್ಸ್ನ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಒಳ್ಳೆ ಕ್ರೀಡಾಪಟುಗಳು ಹುಟ್ಟು ಬಂದಿದ್ದಾರೆ ಅನ್ನೋದು ತಿರುಗಿ ನೋಡುವಂಥ ಕೆಲಸವನ್ನು ಕ್ರೀಡಾಪಟುಗಳು ಮಾಡಿದ್ದಾರೆ. ಇಡೀ ಟೂರ್ನಮೆಂಟ್ನಲ್ಲಿ ಎಲ್ಲರ ಕಣ್ಣು ಬಿದ್ದಿದ್ದು ಒಬ್ಬ ಸೂಪರ್ ಸ್ಟಾರ್ ಮೇಲೆ. ಅವರೇ ಕರ್ನಾಟಕದ ಶ್ರೀಹರಿ ಶತಾಂಶು. ಸಿಂಗಲ್ಸ್, ಡಬಲ್ಸ್ ಅಂತ ಭರ್ಜರಿ ಆಟ ಪ್ರದರ್ಶಿಸಿದ ಈ ಯುವ ಪ್ರತಿಭೆ ಬರೋಬ್ಬರಿ 5 ಪದಕಗಳನ್ನ ತಮ್ಮ ಕೊಳ್ಳಿಗೆ ಹಾಕಿಸಿಕೊಂಡು ಇಡೀ ಸೌತ್ ಇಂಡಿಯಾಗೆ ಸೌಂಡ್ ಮಾಡಿದ್ದಾರೆ. ಇನ್ನು ಕ್ರೀಡಾಪಟುಗಳ ಬಗ್ಗೆ ವಿವರಿತವಾಗಿ ಹೇಳ್ಬೇಕಂದ್ರೆ, ಶ್ರೀಹರಿ ಅಂತ ಒಂದು ಉತ್ತಮವಾದ ಪ್ರದರ್ಶನ ನೀಡಿದ್ದಾರೆ. ಯುವಕ 11 ವರ್ಷದ ಬಾಲಕ ಆಗಿದ್ರು ಕೂಡ 12 ವರ್ಷದ ಕ್ಯಾಟಗರಿ ಮತ್ತು 14 ವರ್ಷದ ಕ್ಯಾಟಗರಿಲಿ 4 ಗೋಲ್ಡು ಮತ್ತು 1 ಬ್ರಾನ್ಸನ್ನು ಗೆದ್ದಿರ್ತಾನೆ.
ಇವನಿಗೂ ಒಂದು ಉತ್ತಮವಾದ ಫ್ಯೂಚರ್ ಇದೆ ಅಂತ ಈ ಟೂರ್ನಮೆಂಟಿಂದ ನಮಗೂ ಅನಿಸಿದೆ. ಸ್ನೇಹಿತರೆ, ಕ್ರಿಕೆಟ್, ಫುಟ್ಬಾಲ್ ಜೊತೆಗೆ ಈಗ ಪಿಕಲ್ ಬಾಲ್ನಲ್ಲೂ ನಮ್ಮ ಕರ್ನಾಟಕದ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯುವ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ. ನಮ್ಮ ಈ ಯುವ ಕ್ರೀಡಾಪಟುಗಳ ಐತಿಹಾಸಿಕ ಸಾಧನೆಗೆ ನಿಮ್ಮದೊಂದು ಕಂಗ್ರ್ಯಾಚುಲೇಷನ್ಸ್ ಕಮೆಂಟ್ ಬರಲಿ.